ವರ್ಣನೆಯನ್ನು ಮಾಡುತ್ತಾ ಉಸುರಲೇನೈ ರಕ್ಕಸರ ಬಲ ನಸಿದುದ ರಣರಂಗದಲ್ಲಿ ರಣಭೂಮಿಯಲ್ಲಿ ರಾಕ್ಷಸರ ಸೈನ್ಯ ನಾಶವಾಗಿ ಶಾಂಭವಿಯ ಆಯುಧಗಳ ಹೊಡೆತಕ್ಕೆ ಜೀವದಿಂದ ಉಳಿದವರು ಆರೂ ಇಲ್ಲ. ರಣಭೂಮಿ ಏನಾಯ್ತು ಅಂತಂದರೆ ದೊಡ್ಡ ಮಳೆ ಆದಾಗ ಭೂಮಿಯೆಲ್ಲ ಹೆಂಗೆ ಕೆಸರಾಗ್ತದನೋ ಹಂಗೆ ಗಟ್ಟಿಯಾದ ರಕ್ತ ಮಿದುಳುಗಳಿಂದ ಏನಾಯಿತು ಅಂದರೆ ಇಡೀ ಭೂಮಂಡಲ ತುಂಬುವಂಥದ್ದಾಯಿತು. ಹೊಸ ರಕ್ತದ ನದಿಗಳು ಏನಾದವು ಅಂತಂದರೆ ಹರಿದವು. ದೇವಿಯ ಉಪದ್ರವಕ್ಕೆ ಶ್ರೇಷ್ಠ ಸೈನ್ಯವು ದಿಕ್ಕು ದಿಕ್ಕಿಗೆ ಓಡುವಂಥದ್ದಾಯಿತು. ಕೇಳು ಸೌನಕರೇ ಎಂಬುದಾಗಿ ಸೂತ ಪುರಾಣಿಕನು ಹೇಳ್ತಾ, ಈ ಮಹಿಷಾಸುರನು ಕಣ್ಣಾರೆ ಸೈನ್ಯದ ನಾಶವನ್ನು ನೋಡಿದ. ಚಕ್ಷುರ ಬಿಲಾಡರು ಮಡಿದದ್ದನ್ನು ನೋಡಿ ಪ್ರಳಯ ಕಾಲದ ರುದ್ರನಂತೆ ಏನು ಮಾಡಿದ ಅಂದರೆ ತನ್ನ ಬಾಲವನ್ನು ಬೀಸಿ ಭೂಮಿಗೆ ಅಪ್ಪಳಿಸ್ತಾ ಇದ್ದಾನೆ. ಸಪ್ತ ಸಮುದ್ರಗಳ ನೀರ ಆ ಬಾಲದ ಹೊಡೆತಕ್ಕೆ ಏನಾಯಿತು ಅಂದರೆ ಧ್ರುವಮಂಡಲವನ್ನು ಸೇರಿದು ಅಂತ ತಿಳ್ಕೊಂಡು ಕವಿಗಳು ಬರಿತಾ ಇದ್ದಾರೆ. ಕೊಳಗದ ಪೆಟ್ಟಿಗೆ ಇಲ್ಲಿ ಮಹಿಷ ಅಂತಂದ್ರೆ ಮತ್ತಾರಲ್ಲ, ಕೋಣ. ಅವಾಗ ಬಾಲು ಇರ್ತದೆ, ಕ್ವಾಣಿಗೆ ಕುರದಂದರೆ 4 ಕಾಲಿಗೆ ಕುರುಗಳು ಇರ್ತವೆ. ಆ ಕುರದ ಪೆಟ್ಟಿಗೆ ಭೂಮಿ ಏನಾಯಿತು ಅಂತಂದರೆ ಬಿಚ್ಚುವಂಥದ್ದಾಗುತ್ತದೆ. ತನ್ನ ಕೋಡಗಳಿಂದ ಭೂಮಿಯನ್ನು ಚಿಮ್ಮಿದರೆ ಚೂರು ಚೂರಾಗಿ ಗಗನಕ್ಕೆ ಹಾರುವಂಥದ್ದಾಯಿತು. ಇಂಥ ವೀರ ಕೇಳು ಬಸವೇಶ ಅಂತ ಹೇಳ್ತಾ ಈ ಮಹಿಷಾಸುರ ಜಗನ್ಮಾತೆ ಜೊತೆಗೆ 1700 ಸಂಖ್ಯೆಯ ರಾಜರ ಸಹಿತ ರಾಕ್ಷಸರ ಒಡೆಯ ಮಹಿಷಾಸುರ ಏನು ಮಾಡ್ತಾ ಇದ್ದಾನೆ ಅಂದರೆ 4 ದಿಕ್ಕಿನಲ್ಲಿ ಮುತ್ತಿಗೆಯನ್ನು ಹಾಕಿ ದೇವಿಯನ್ನು ಹೆರಮುರಿಗೆ ಕಟ್ಟಿ ಪರದೇವತೆಯನ್ನು ಕೊಲ್ಲಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಮಹಿಷಾಸುರ.
ಜಗನ್ಮಾತೆಗೂ ಮಹಿಷಾಸುರನಿಗೆ ಯುದ್ಧ ಅನ್ನುವಂಥದ್ದು ಭಾಳ ಘೋರವಾಗಿ ನಡೀತಕ್ಕಂಥದ್ದು ಆಗುತ್ತದೆ. ಮಹಿಷ ಯಾರಿಂದಲೂ ಸಾಯಲಾರದ ವರವನ್ನು ಪಡೆದ, ಅಷ್ಟು ತಪಸ್ಸನ್ನು ಮಾಡಿದ್ದ. 10,000 ವರ್ಷಗಳ ಪರ್ಯಂತರವಾಗಿ ಮೇರು ಪರ್ವತದ ಓರೆಯಲ್ಲಿ ತಪಸ್ಸನ್ನು ಮಾಡಿ ಸ್ತ್ರೀ ಹೊರತಾಗಿ ಯಾರಿಂದಲೂ ಸಾಯಲಾರದ ವರವನ್ನು ಪಡೆದುಕೊಂಡಿರ್ತಕ್ಕಂಥವು ಮಹಿಷಾಸುರ. ಮಹಾನ್ ಶಕ್ತಿಶಾಲಿ. ಜಗನ್ಮಾತೆಯ ಜೊತೆಗೆ ತನ್ನ 1700 ಸಂಖ್ಯೆಯ ರಾಜರ ಸಹಿತ ಯುದ್ಧಕ್ಕೆ ಬಂದು ಜಗನ್ಮಾತೆಯ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಏನು ಹೇಳತಕ್ಕದ್ದೇ, ಮಹಿಷನಿಗೂ ದೇವಿಗೂ ಯುದ್ಧ ಅನ್ನುವಂಥದ್ದು 1000 ಭುಜಗಳಿಂದಾದರೂ ಮಹಾಯುದ್ಧ ಮುಗಿಯುವಂತಿಲ್ಲ. ಆ ದೇವಿ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಮಹಿಷನ ಅತಿಶಯ ಭಯಂಕರ ಆರ್ಭಾಟಕ್ಕೆ ನೋಡುವಂಥ ದೇವತೆಗಳೇ ಮೂರ್ಛೆ ಹೋದ್ರಂತ. ಅವರೇನು ಯುದ್ಧ ಮಾಡಿಲ್ಲ, ಬರೇ ಈ ಕ್ರಿಕೆಟ್ ಆಟ ನೋಡೋಕೆ ನಿಂತಿರ್ತಾರಲ್ಲ, ಹಂಗೆ ನೋಡೋಕೆ ನಿಂತವ್ರು ಇವರು. ದೇವಿಗೂ ದೈತ್ಯರಿಗೂ ಆಗೋ ಯುದ್ಧವನ್ನು ನೋಡೋಕೆ ನಿಂತಿರ್ತಕ್ಕಂಥ ದೇವತೆಗಳಿಗೆ ಇವರು ಹೊಡೆದಾಡೋದು ನೋಡಿ ಅವರು ಮೂರ್ಛೆ ಬಂದು ಕೆಳಗೆ ಬೀಳ್ತಾರೆ. ಎತ್ತರವಿಲ್ಲಕ್ಕೆ ನೆಲಕ್ಕೆ ಬಿದ್ದರು ಕೇಳು ಬಸವೇಶ. ಇಷ್ಟು ಶೂರರಾದ ಯುದ್ಧವನ್ನು ಮಾಡ್ತಾ ಇದ್ದಾರೆ ಅಂತ ವರ್ಣನೆಯನ್ನು ಮಾಡ್ತಾ, ದೇವಿಯನ್ನು ಒಮ್ಮೆ ಆತ ಹೊಡಿತಾನೆ, ಆತನನ್ನು ದೇವಿ ಹೊಡೆದು ಎಲ್ಲ ಬಲವನ್ನು, ಅವನ ಬಾಣಗಳೆಲ್ಲವನ್ನು ನಾಶ ಮಾಡ್ತಾ ಇದ್ದಾಳೆ ಜಗನ್ಮಾತಾ. ಅವಡುಗಚ್ಚುತ ಕವಿಗಳು ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ದೇವಿ ಪುರಾಣ ಒಂದು ನುಡಿಯನ್ನು ಬಿಡಲಾರದೆ ಇದನ್ನು ವಿಸ್ತಾರವಾಗಿ ಹೇಳಬೇಕಾದ್ರೆ ಬರೋಬ್ಬರು 1 ವರ್ಷ ಬೇಕಾಗ್ತದೆ. ಒಂದು ದಿವಸಕ್ಕೆ ಒಂದು ನುಡಿ ಮುಗಿದಿತ್ತಿಲ್ಲೋ ಗೊತ್ತಿಲ್ಲ, ಅಷ್ಟು ವಿಷಯವನ್ನು ಚಿದಾನಂದ ಅವಧೂತರು ಅದರಲ್ಲಿ ಅಳವಡಿಸಿದ್ದಾರೆ. ಆದರೆ ಪ್ರಸ್ತುತಿಯಲ್ಲಿ ನಾವು ಜಗನ್ಮಾತೆ ಎಲ್ಲ ಪದಪದ್ಯಗಳನ್ನು ಪಾರಾಯಣ ಮಾಡುವುದು ಮುಖ್ಯ ನಮ್ಮ ಇಲ್ಲಿ ಗುರಿಯದ. ವಿಷಯವನ್ನು ವಿಸ್ತಾರ ಮಾಡೋಕ್ಕೆ ಅವಕಾಶ ಅನ್ನುವಂಥದ್ದಿರುವುದಿಲ್ಲ. ಇರಲಿ, ದೇವಿ ದೇಹದ ಮೇಲೆ ಪೂರ್ಣ ಆಯುಧಗಳು ಮುರಿಯುವಂತೆ ಬಾಣವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಜಗನ್ಮಾತೆ ಆ ಎಲ್ಲ ಬಾಣಗಳನ್ನು ಕಿತ್ತು ಅವನ ಎಲ್ಲ ಶಕ್ತಿಯನ್ನು ಹಿಂದಕ್ಕೆ ಸರಿಸ್ತಾ ಇದ್ದಾಳೆ. ಇದೆಲ್ಲವನ್ನು ನೋಡ್ತಕ್ಕಂಥ ದೇವತೆಗಳಂದರು ದೇವಿಗೆ ಹೇಳಿದರು ಅವರು ಏನು ಅಂತಂದರೆ, ಪಾನು ಮಾಡು ಪರಾಂಬ, ಹೇ ಜಗನ್ಮಾತೆ, ಈ ನಿಶಾಟ ಅಂದರೆ ಈ ರಾಕ್ಷಸ, ಈ ದಾನವ ಇವ ಹಂಗೆ ಸಾಯೋದಿಲ್ಲ, ಒಂದಿಷ್ಟೇನು ಮಾಡುವ ಅಂದ್ರೆ ಮಧುಪಾನವನ್ನು ಮಾಡುವಂತ ಏನು ಮಾಡಿದರು ಅಂದರೆ ಹೇಳಿದ ಕ್ಷಣದಲ್ಲಿ, ದೇವಿಯೇ ನೀ ಏನು ಮಾಡುವಂತಂದರೆ ಮಧುಪಾನವನ್ನು ಮಾಡು, 1 ನಿಮಿಷದೊಳಗೆ ಈ ರಾಕ್ಷಸ ಇವು ನಿನ್ನಿಂದ ಕೆಳಗೆ ಬೀಳ್ತಾನು ಅಂತ ಇಷ್ಟು ಹೇಳಿದಾಗ ಮಧುವನ್ನು ಪಾನ ಮಾಡ್ತಾ ಇದ್ದಾಳೆ ಜಗನ್ಮಾತಾ. ಕಣ್ಣುಗಳೇನಾದವು ಅಂದರೆ ಕೆಂಪಾಗಿ ಪರವಶಳಾಗಿ ಭಾಳ ಸಿಟ್ಟಿನಿಂದ ಆರ್ಭಟಿಸಿ ಏನು ಮಾಡ್ತಾಳಂತಂದರೆ ಅವನ ಜೊತೆಗೆ ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಇಲ್ಲಿ ಕವಿಗಳು ಬರೀತಾರೆ, ಮಧುಪಾನ ಅಂತಂದ್ರೆ ಶರೆ ಕುಡಿಯೋದಲ್ಲ, ದಾರು ಕುಡಿಯೋದಲ್ಲ. ಇಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಯೊಬ್ಬರ ಬ್ರಹ್ಮರಂಧ್ರದಲ್ಲಿ ಏನದ ಅಂತಂದರೆ ಒಂದು ಅಮೃತ ಅಂತಿರ್ತದೆ. ಯೋಗಶಾಸ್ತ್ರಗಳನ್ನು ನೋಡಿದವರಿಗೆ ಅದು ಗೊತ್ತಾಗ್ತದೆ. ಕುಂಡಲಿ ಅನ್ನುವಂಥ ಶಕ್ತಿಯನ್ನು ಭೇದಿಸಿ ಆ ಮಂಡೆಯೊಳಗೆ ಇರ್ತಕ್ಕಂಥ ಅಮೃತವನ್ನು ಕೊಂಡು ಲಕ್ಷ ವರ್ಷ ಹಿಮಾಲಯ ಪರ್ವತದಲ್ಲಿ ಇನ್ನೂ ತನಕ ಮಹಾತ್ಮರದ ಹೊರಗಿನ ಗಾಳಿ ತಗೊಂಡಿಲ್ಲ, ಹೊರಗಿನ ನೀರು ಕುಡಿದಿಲ್ಲ, ಹೊರಗಿನ ಅನ್ನ ಪಾನ ಮಾಡಿಲ್ಲ, ತಮ್ಮೊಳಗಿರ್ತಕ್ಕಂಥ ಅಮೃತವನ್ನು ಪಾನ ಮಾಡಿ ಲಕ್ಷ ವರ್ಷದವರೆಗೆ ಬದುಕಿರತಕ್ಕಂಥ ಮಹಾನ್ ಋಷಿಮುನಿಗಳು ಹಿಮಾಲಯ ಪರ್ವತದಲ್ಲಿ ಇನ್ನೂ ಅದಾರು. ಅಂಥ ಅಮೃತವನ್ನು ಅದನ್ನು ಪಾನ ಮಾಡೋದಕ್ಕೆ ಮಧು ಅಂತಾರ ಹೊರತಾಗಿ ಅದರಿಂದ ಏನಾಗ್ತದೆ ಅಂತಂದರೆ ಒಂದು ದಿವ್ಯವಾದ ಶಕ್ತಿ ಅನ್ನುವಂಥದ್ದು ಬರ್ತದೆ. ನಮ್ಮ ದೇಹದೊಳಗಿರ್ತಕ್ಕಂಥ ಮದ ಅನ್ನುವಂಥದ್ದು ಅದರಿಂದ ನಾಶ ಆಗ್ತದೆ. ಮಧುವನ್ನು ಪಾನ ಮಾಡುವುದರಿಂದ ಮದ ಅನ್ನುವಂಥದ್ದು ನಾಶ ಮಾಡ್ತದೆ. ಇಲ್ಲಿ ಅಮೃತವನ್ನು ಪಾನ ಮಾಡುವುದರಿಂದ ಅಹಂಕಾರ ಅನ್ನತಕ್ಕಂಥ ಈ ಮಹಿಷ ನಾಶ ಆಗ್ತಾ ಇದ್ದಾನೆ. ಇಷ್ಟ ಅದರ ಲಕ್ಷಾರ್ಥ ಅನ್ನುವಂಥದ್ದು. ಜಗನ್ಮಾತೆ ಆ ಮಧುವನ್ನು ಪಾನ ಮಾಡಿ ನಡೆದು ಒದೆದಳು ರಕ್ಕಸನ ಕಾಲ ಅಡಿ ಒಳಗೆ ಕೆನಹಿದಳು
ಶೂಲದಲ್ಲೊಡನೆ ತಿವಿದಳು, ಎದೆಯ ಶಿರವನ್ನು ಮೆಟ್ಟಿ ಪಾದದಲ್ಲಿ ಕಡಿದಳ, ಖಡ್ಗದಲ್ಲಿ ತಲೆಯನ್ನು ಮಡಿದ ಮಹಿಷಾಸುರನು ದೇವತೆಗಳಡಿಗಡಿಗೆ ಎತ್ತತ್ತರೈ ಜಯ ಜಯ ಜಯವೆನ್ನುತ್ತ. ಮಧುಪಾನದ ನಂತರ ಜಗನ್ಮಾತೆ ಮಹಿಷನನ್ನು ಏನು ಮಾಡಲು ಅಂದರೆ ಜಾಡ್ಸಿ ಒಂದು ಒದಿಯುವಂಥವಳಾಗ್ತಾ ಇದ್ದಾಳೆ. ಕೆಳಗೆ ಬೀಳ್ತಾನೆ. ಹೋಗಿ ಎದೆ ಮ್ಯಾಲ ಒಂದು ಕಾಲು ಇಟ್ಟು ಏನು ಮಾಡಿದ್ಲು ಅಂತಂದರೆ ತನ್ನ ಖಡ್ಗದಿಂದ ಅವನನ್ನು ತೆಗೆದು ತಲೆಯನ್ನು ಕತ್ತರಿಸಿ ಕತ್ತಿಯಿಂದ ಕಡಿದು ಹಾಕಿದ್ಲು. ಮಹಿಷಾಸುರ ಏನಾದ ಅಂತಂದರೆ ತನ್ನ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥವನಾದ. ದೇವತೆಗಳ ಮೇಲೆ ಏನಾದರೂ ಜಾಗೃತರಾಗಿ ಜಯ ಜಯಕಾರವನ್ನು ಮಾಡತಕ್ಕಂಥವರಾದರು. ಈ ಮಹಿಷ ರೂಪಿನ ರಾಕ್ಷಸ ಮಡಿಯಲು ರಾಕ್ಷಸನು ಮಹಿಷಾಸುರನು ಸತ್ತನೆ ಅಂತ ಉಳಿದಿರತಕ್ಕಂಥ ಎಲ್ಲ ಬಲ ಮುತ್ತಿಗೆ ಹಾಕುವಂಥದ್ದಾಗ್ತದೆ. ಅನೇಕ ಶಸ್ತ್ರಗಳಿಂದ ಜಗನ್ಮಾತೆ ಅವರನ್ನು ಹೊಡೆದು ನಾಶ ಮಾಡತಕ್ಕಂಥವಳಾಗ್ತಾ ಇದ್ದಾಳೆ. ಸುರಿದ ರಮರರು ಪುಷ್ಪವೃಷ್ಟಿಯ ಸಮಸ್ತ ದೇವತೆಗಳು ಏನು ಮಾಡಿದರು ಅಂತಂದರೆ, ದಯವುಳ್ಳ ದೇವಿ ನಮ್ಮನ್ನು ಬದುಕಿಸಿದೆ ಅಂತ ಹೂವಿನ ಮಳೆಯನ್ನೆಲ್ಲ ಸುರಿಸ್ತಾ ಇದ್ದಾರೆ. ಹರಸಿ ಮಂಗಲಕರವಾಗಲ್ಪಟ್ಟಂಥ ಜಯಮಂಗಲಾರತಿಯನ್ನು ಎತ್ತಿ, ದೇವಿಯೇ ಮಹಿಷಾಸುರನನ್ನು ಕೊಂದೇ ನಮ್ಮನ್ನು ಅಂತಃಕರಣದಿಂದ ರಕ್ಷಿಸಿದೆ ಎಂದು ಕೈ ಮುಗಿದು ಚಿದಾನಂದ ಸ್ವರೂಪ ಶ್ರೇಷ್ಠ ಗುರುದೇವನನ್ನು ಜಗನ್ಮಾತೆಯನ್ನು ಸ್ಮರಿಸಿದರೆಂಬಲ್ಲಿಗೆ ಈ 8ನೇ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಷಾಸುರ ನಾಶ ಅಂತಂದರೆ ಅಷ್ಟಮದಗಳಿಂದ ಕೂಡಿಕೊಂಡಿರತಕ್ಕಂಥ ಅಹಂಕಾರದ ನಾಶವೇ ಅಥವಾ ಗರ್ವದ ನಾಶವೇ ಇಲ್ಲಿ ಮಹಿಷಾಸುರ ನಾಶ ಅಂತ ಹೇಳ್ತಾ, ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳು ಮಹಿಷಾಸುರ ವಧೋ ನಾಮ ಅಷ್ಟೋಧ್ಯಾಯ ಸಂಪೂರ್ಣಂ. ಅಂತೂ ಅಧ್ಯಾಯಂತಕಂ ಪದ 373 ಮಂಗಳ